ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲಿ ಹೋಗ್ತೀವಿ ಅಂದರೆ ನಮ್ಮ ಅಣ್ಣನ ಮಗಳು ನಮ್ಮ ಬರ್ತಡೇ ಐತೆ, ಅಲ್ಲಿ ಬಟ್ಟೆ ತಗೊಂಡು ಅಂತ ಹೋಗ್ತಿದ್ವಿ. ನೋಡೋಣ ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ ಅಂತ. ನಾನು ನಮ್ಮ ಡಾರ್ಲಿಂಗ್ ಹೋಗ್ತಿದ್ವಿ. ಡಾರ್ಲಿಂಗ್ ಕಾಮಿಡಿ ಹೆಂಗಿರುತ್ತೆ, ನಾನು ಇವತ್ತು ಬೇರೆ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ, ಅದಕ್ಕೆ ತಗೊಂಡು ಹೋಗೋಣ ಅಂತಂದು ಹೇಳಿ ಹೋಗ್ತಿದ್ವಿ. ಇದು ಫಸ್ಟ್ನೇ ಬರ್ತಡೇ ಆಡೋದ್ರಿಂದ ಓಕೆ. ನಮ್ಮೂರಿಗೆ ರೋಡೆಲ್ಲ ಹಾಗೆ ನೋಡಿ, ಗಾಡಿಗಳೆಲ್ಲ ಹೆಂಗೆ ಹೋಗ್ತಾವೆ. ನಾವು ಕತ್ತಲ್ಲಿ ಹೋಗಕತ್ತೀವಿ. ರೋಡೆಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗಿ ಇವಾಗ ಬರ್ತದಾರಲ್ಲ, 2 ಕಿಲೋಮೀಟ್ರ್ ಇದೆ, ಅಲ್ಲಿ ಹೋಗ್ತೀವಿ. ನೋಡೋಣ ಹೆಂಗಿರುತ್ತೆ. ವಿಶಾಲ್ ಮಾರ್ಟ್ ಬಂದಿವಿ, ಇಲ್ಲಿ ಯಾವ ಸಿಗ್ತಿಲ್ಲ, ಯಾಕೆ ನೋಡ್ತೇವೆ ಬೇರೆ ಬೇರೆ. ಚಿನ್ನಲ್ಲಿ ತರ ಏನಂತಾಳ, ಒಂದು ಟೀ ಶರ್ಟ್ ಸೆಲೆಕ್ಟ್ ಮಾಡಿದೆ, ಆಮೇಲೆ ಬೇಡ ಅಂತಂದು ಹೇಳಿ ಇದು ಮಾಡಿದೆ. ಮತ್ತು ಬೇರೆ ಸೆಲೆಕ್ಷನ್ ಮಾಡೋಕೆ ಬರ್ತದನ. ಚಿನ್ನಾಲಿ ಮುತ್ತ ಇದು ಯಾವ್ದು ಮೊಬೈಲ್ ನೋಡ್ತಾನಂತೆ. ದಂಗ್ಬಿಟ್ರಪ್ಪ ಗಾಯ ಸಾರ ಮಸ್ತಾದ ಮೇಲೆ ಅಂದರೆ ತೊಗೊಂಡು ಡಿಮ್ಯಾಟಿಗೆ ಬನ್ನಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಬೇಬಿ ಸೆಲೆಕ್ಟ್ ಮಾಡ್ತದೆ, ಸೆಲೆಕ್ಟ್ ಆಗ್ತಿಲ್ಲ, ಇದನ್ನೇ ಸೆಲೆಕ್ಟ್ ಮಾಡಿರೋದು. ಇವ್ರು ಅವ್ರ ಅಣ್ಣ ಒಪ್ತಿಲ್ಲ, ನಾವು ನೋಡ್ರಿ ಅದನ್ನೇ ಇಷ್ಟಪಟ್ಬಿಟ್ಟಿದ್ವಿ. ಈತ ಫೋಟೋಗ್ರಾಫರ್ ಮುಸ್ತಾಫ್ ತೆಗೆದ ಫೋಟೋ ತೆಗಿತಾನ. ಯಾವ ಸೆಲೆಕ್ಟ್ ಮಾಡೋದು ಮನೆ ಗೊತ್ತಾಯ್ತಿಲ್ಲ. ಯಾವ ಸೆಲೆಕ್ಟ್ ಮಾಡ್ತೀಯಪ್ಪ ಅವಲಿ? ಹಾಂ ಏಯ್, ಯಾವ ಸೆಲೆಕ್ಟ್ ಮಾಡ್ತೀಯ ಅಂದೆ. ಸೆಲೆಕ್ಟ್ ಮಾಡ್ಬೇಕು ಅಂದರೆ ಗೊತ್ತಾಯ್ತಿಲ್ಲ. ಇಲ್ಲಿ ನೋಡೋಣ ಯಾವ್ಯಾವ ಓಕೆ, ಚೆನ್ನಾಗಿ ಕಾಣೋದು ನೋಡಿ ಕಮೆಂಟ್ ಮಾಡಿ. ಚೆನ್ನಾಗಿದೆ ಬೇಸಕ್ಕ. ಇವಾಗ ಮಾವ ಹಾಕ್ಯಂತಾರ ಚಿನ್ನಲ್ಲಿ ಬೇಬಿ ಯಾಕೆಂದ್ರೆ ನೋಡಿ ಚಿನ್ನ ಹಾಕ್ಬಿಡ್ತೀವಿ. ಸರಿ ಯಾವಾಗ ನಡೆದ್ಬಿಡು ಅನ್ಸರಿ. ಏನು ಲೂಸ್ ಆಗ್ತಲ್ಲ ನನಗೆ ಎಷ್ಟು ಆ ಟ್ರಯಲ್ ರೂಮ್ನಾಗ ಹೋಗು. ಮಸ್ತಾಗಿ ಕಾಣ್ತಾನ ಅಂತ ಹೇಳ್ತೀವಿ, ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಮಾವ ಏನು ತಗೊಂಡಿದ, ದುಡ್ಡು ಕೊಡಲ್ಲ, ಅವನೇ ಕೊಡ್ತಾನ. ಏನು ಚೆನ್ನಾಗಿದೆಪ್ಪ. ಹಾಂ ಓಡ್ರಣ ಟೈಮ್ ಬರೋ ಶೋಭ ಮಾಡೋದೈತೆ. ಶೂ ನೋಡ್ತಾನಂತೆ, ಮಗ ನೋಡೋದು ಶೂ ತಗೋ ಮಗ ಏನು ಶೂ ಬೇರೆ ನೋಡ್ತಾನಂತೆ. ಟ್ರಯಲ್ನ ನೋಡೋಣ ಯಾವ ಥರ ಶೂ ನೋಡ್ತಾನೆ. ಎಲ್ಲ ಫುಲ್ ಕಾಸ್ಟ್ಲಿ ಇದೆ. ಓಕೆ, ಚಿನ್ನಲ್ಲಿ ಚಿನ್ನದ ಆಡೋಕೆ ಬಂದ ಚಿನ್ನಲ್ಲಿ ಬರೀ ಅವೆಲ್ಲ ಶೋಗಳು ಕೊಡ್ತದೆ. ಶೋ ನಮ್ಗೆ ಒಳ್ಳೇದು ಹಂಗಿದ್ರಕ್ಕೆ ಕ್ಯಾಕರ ಜೀವಿ ನೋಡಿದ್ರ ಗ್ಯಾಸ್ ಯಾವ್ದಪ್ಪ ಇದು ಮಾಡ್ತಾರೆ ಗ್ಯಾಸ್. ಕತೆ ಬದಲು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಾಗಲ್ಲ ಒಂದು ಕತೆ. ವಿಶಾಲ್ ಮಾಡಲ್ ಬಂದು ನಾವು ವಿಷ ಅನ್ನಂಗೆ ಆಗ್ತದೆ. ನೋಡೋಣ ಗ್ಯಾಸ್, ಬಟ್ಟೆ ತಗೊಂಡು ಬಂದ್ರಿ ಪಾಪ ಬಟ್ಟೆ ತಗೊಂಡು ಬಂದ್ರಿ, ಇವ್ರಿಗೆ ಬಟ್ಟೆ ತಗೊಳ್ಳೋದಾಗುತ್ತೆ. ಈತ ಯಾರು ಹಿಂಗೆ ಮುಳ್ಳೋದಕ್ಕೆ ಮಗ ಇದ್ರಾಗ ಚಿನ್ನ ಸಲಕೋತಿದ್ವಿ. ನಾನು ಚಿನ್ನೆಲ್ಲ ಬಿಟ್ಟಿನಿ. ಈ ಮಾಡಲ್ಲ ಏನು ತಗೊಳ್ಳಲ್ಲ, ಮುಂದೆ ಹೋಗೋಣ ನೋಡಕತ್ತೀವಿ. ಮುಂದೆ ಹೋಗಿ ನೋಡೋಣ ಯಾವ ಥರ ಅಂತೇಳಿ ಅಲ್ಲಿ ಬೇರೆ ಅಂಗಡಿ ಹೋಗ್ತಿದ್ವಿ. ಬೇರೆ ಅಂಗಡಿ ಹೋಗ್ತೀವಿ. ಬೇರೆ ಅಂಗಡಿ ಹೋಗಿ ಅಲ್ಲಿ ಹೆಂಗಿದೆ ಅಂತ ನೋಡ್ತೀವಿ. ಸಾರಾಗ್ಬಿಡಿದೆ ಅದಕ್ಕೆ ಎಲ್ಲ ನೋಡೋಣ. ಇದನ್ನು ತೊಗೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಕೆಲಸ ಎಲ್ಲ ಮಾಡಿ ತಗೊಂಡು ರಿವ್ಯೂ ಮಾಡೋದು ಬೇಡ ಅಂತಂದು ಹಂಗೆ ಹೋಗ್ತೀವಿ. ಹೋಗ್ತಿದ್ವಿ ಹೋಗಿ ಅಲ್ಲಿ ಎಲ್ಲ ಕೇಕ್ ತಿಂದು ಇದು ಮಾಡಿಬಿಡ್ದೆ. ನಾವೆಲ್ಲ ಲಾಸ್ಟ್ ಪ್ಲೇಟ್ ತೆಗಕ್ಕೆ ಬಂದ್ವಿ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗ ಇದು ಮಾಡ್ತೀವಿ. ಆಯಮ್ಮ ನಮ್ಮ ಹತ್ರ ಬರಲ್ಲ, ಅದಕ್ಕೆ ಅವ್ರ ತಾತ ಬರ್ತಾರೆ.
ಅರವಾಗಲ್ಲ ಅಂತಂದು ನಾವು ಪೀಸ್ ತಿನ್ನಿಸ್ಬಿಡ್ತೀವಿ ಕೇಕ. ಏಮ ನೋಡು ಬರ್ತಡೇ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲುವೆ ನೋವೆ ಬರದ. ಗೈಸ್ ಲಾಸ್ಟಿಗೆ ಬಂದಕ್ಕೆ ಸ್ವಲ್ಪ ಕೇಕ್ ಕೊಟ್ಟಿದ್ದಾರೆ. ಆ ಕೇಕ್ ತಿಂದು ನಮ್ಮ ಬರೋಷ್ಟೊತ್ತಿಗೆಲ್ಲ ಕೇಕ್ ಕೊಯ್ದುಬಿಟ್ಟಿದ್ರು ಅವರು. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೇಕ್ ಉಳಿಸಿದ್ದಾರೆ. ಸ್ವಲ್ಪ ಏನೋ ಸ್ವಲ್ಪ ಶಾಂತಿ ಆಗುತ್ತೆ. ನಾನು ಸ್ಪೀಡ್ ತಿನ್ನಲ್ಲ. ತಿಂದ್ಬಿಟ್ಟು ಕೇಕಿಗೆ ಎಲ್ಲ ಮತ್ತೆ ಹೋಗಿದ್ರು. ನಾನು ಸ್ವಲ್ಪ ಊಟ ಮಾಡ್ಕೊಂಬಂದಿನಿ. ಇವಾಗ ನೈಟ್ ಇರಲಿಲ್ಲ. ಫೋನಲ್ಲಿ ನಾನು ಫೋನ್ ಚಾರ್ಜ್ ಹಾಕಿದ್ದೀನಿ. ಚಾರ್ಜ್ ಕಾಲಾಗಿದೆ ಒಳಗಡೆ. ಅದಕ್ಕೆ ನಮ್ಮ ತಮ್ಮ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು. ಇವರು ಸಾಹಸ ಮಾಡಿ ನಾನು ಲೇಟಾಗಿ ಬಂದ್ಬಿಟ್ಟಿನಿ. ಅದಕ್ಕೆ ಲಾಸ್ಟಿಗೆ ಕೇಕ್ ಸಿಕ್ಕಿದ್ದು. ಇಲ್ಲಾಂದ್ರೆ ನಾನು ಕೇಕ್ ಕಟ್ ಮಾಡೋದು ನೋಡ್ಬೋದಾಗಿತ್ತು. ಫಸ್ಟ್ನೇ ಬರ್ತಡೇ ಮಾಡ್ತಿರೋದು ನಮ್ಮ ಅಣ್ಣನ ಮಗಳದು. ಅದಕ್ಕಾಗಿ ಬಟ್ಟೆ ಎಲ್ಲ ತಗೊಂಬರೋಣ ಅಂತವ್ರಿಗೂ ಅಲ್ಲಿ ಹೆವಿ ರೇಟ್ ಇರ್ತದೆ. ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಅಲ್ಲಿ ತಿರುಗಾಡಿ ತಗೊಂಬಂದ್ವಿ. ಅದಕ್ಕೆ ಈ ವಿಡಿಯೋ ಚಿಕ್ಕದಾಗಿರುತ್ತೆ ಅಂತ ಏನಿದಿರಲ್ಲ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ಹೆಂಗಿತ್ತು ಅಂತಂದು ಹೇಳ್ರಿ. ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಥರ ವೀಡಿಯೋದಲ್ಲಿ ಬರ್ತೀನಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್ ಬಾಯ್. ಈ ವಿಡಿಯೋದಲ್ಲಿ ನನ್ನ ಹತ್ರ ಕ್ಲಿಪ್ಗಳಿದ್ದಿಲ್ಲ. ಆ ಕ್ಲಿಪ್ಪೆಲ್ಲ ನಮ್ಮ ತಮ್ಮರು ವೀಡಿಯೋ ಮಾಡಿದ್ದಾರೆ. ಅದನ್ನೇ ಸೇರಿಸಿ ಎಡಿಟಿಂಗ್ ಮಾಡಿ ಎಲ್ಲ ಹಾಕ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತದೋ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತಡೇ ವೀಡಿಯೋದಲ್ಲಿ ಮತ್ತೆ ಚೆನ್ನಾಗಿರೋ ಕಂಟೆಂಟಲ್ಲಿ ಬರ್ತೀನಿ. ಬಿಡಪ್ಪ, ನಮ್ಮ ವಿಡಿಯೋ ಮಾಡೋಕೆ ಬರಕ್ಲತ್ತಂದು ಹೇಳಿ ಕೈಯೇ ಮೇಲೆ ಕೆಳಗೆ ಮಾಡ್ತಾನೆ ಅಣ್ಣ. ಸ್ವಲ್ಪ ಲೇಟಾಗಿ ಬಂದಿದ್ದೆ. ಸ್ವಲ್ಪ ಫುಲ್ ಬೇಜಾರು ಹಾಕಿಬಿಡೋದು ಅಂತ ಎಲ್ಲರ ಊಟ ಗೀಟ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದಾರೆ. ನಾವು ಅದಕ್ಕೆ ಇವು ಸೈಲೆಂಟಾಗಿ ಅಮ್ಕೆ ಮಲ್ಕೊಂತೀವಿ. ನೀನ್ ಮಾಡ್ಸಮ್ಮ ಬರ್ರಿ, ನೀವು ಬರ್ರಿ, ಮುಂದಕ್ಕೆ ಬರ್ರಿ. ಬಾ ತಿಳಿಸು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ತಕೊಳ್ಳಿ. ಅದು ಒಳಗೆ ಕೊಯ್ದಿಲ್ಲ. ನೀನು ಅದ್ರ ಮೋಕ್ಷ ಓಯ್ ಕರ್ಯಾಕ ನೀನು ಕೊಂದರ್ಲೇಬೇಕ ತಿನ್ಸೋರ ಕೊಂದ್ರ ನೋಡ ಸ್ಪ್ರೇ ಅಂತದ ಇವನ್